ತುಂಗಭದ್ರಾ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅನ್ನು ಅಳವಡಿಕೆ ಮಾಡುವಂತಹ ವಿಚಾರ ನಿನ್ನೆ ಆಲ್ಮೋಸ್ಟ್ ಈ ಅಳವಡಿಕೆ ಶುರುವಾಗುತ್ತೆ ಅಂತ ಇತ್ತು. ಆದರೆ ಇವತ್ತಿಗೆ ಮತ್ತೆ ಅದು ಪೋಸ್ಟ್ಪೋನ್ ಆಯಿತು. ಈಗ ಇಂದು ಅಥವಾ ನಾಳೆ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಸಲಾಗುತ್ತೆ ಅಂತ 60 ಅಡಿ ಉದ್ದ ಹಾಗೇನೆ 12 ಉಕ್ಕಿನ ಪ್ಲೇಟ್ ಫಿಕ್ಸಿಂಗ್ಗೆ ಪ್ಲಾನ್. ತುಂಗಭದ್ರಾ ಜಲಾಶಯದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆಗಸ್ಟ್ 20ರವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಜಲಾಶಯದ ಸುತ್ತಮುತ್ತ 100 ಮೀಟರ್ವರೆಗೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ನದಿ ಸುತ್ತಮುತ್ತದ ಪ್ರದೇಶಗಳಲ್ಲಿ ಜನರ ಓಡಾಟಕ್ಕೂ ಕೂಡ ಈಗ ಬ್ರೇಕ್ ಹಾಕಲಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಸುಮಾರು 100 ಮೀಟರ್ವರೆಗೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಯಾರೂ ಕೂಡ ಸಾರ್ವಜನಿಕರು ಆ ಒಂದು ಪ್ರದೇಶದಲ್ಲಿ ಎಂಟ್ರಿ ಆಗೋ ಹಾಗಿಲ್ಲ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂತಹ ಟಿಬಿ ಡ್ಯಾಮ್ ಈ ಹೊಸ ಕ್ರಸ್ಟ್ ಗೇಟ್ ಏನು ರೆಡಿ ಆಗ್ತಿದೆ ಅದನ್ನು ಅಳವಡಿಕೆ ಮಾಡೋದಕ್ಕೆ ಈಗ ಪ್ಲಾನ್ಗಳಾಗ್ತಿದೆ. ಸಾಧ್ಯವಾದಷ್ಟು ನೀರನ್ನು ಉಳಿಸ್ಕೊಂಡೆ ಏನು ಸ್ಟೋರೇಜ್ ಇದೆ ಅದನ್ನು ಹೆಚ್ಚಾಗಿ ಪೋಲಾಗದಂತೆ ಒಂದು ಪ್ರಯತ್ನವನ್ನು ಮಾಡಲಾಗ್ತಿದೆ. ಇವತ್ತು ಅಥವಾ ನಾಳೆ ಈ ತಾತ್ಕಾಲಿಕ ಗೇಟನ್ನು ಅಳವಡಿಸಲಾಗುತ್ತೆ. ಇನ್ನು ಆಗಸ್ಟ್ 20ರವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿಗಳಿಂದ ಆದೇಶ ಬಂದಿದೆ. ಡ್ಯಾಮ್ ವಿಚಾರವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಹಳ ಎದ್ದು ಕಾಣ್ತದೆ. ಯಾಕಂದ್ರೆ ಯಾವುದೇ ಡ್ಯಾಮ್ ಆದರೂ ಕೂಡ ಒಂದು 50 ವರ್ಷಕ್ಕೆ ಅದರ ಗೇಟ್ಗಳನ್ನು ಚೆಕ್ ಮಾಡಬೇಕಾಗುತ್ತೆ, ರಿಪ್ಲೇಸ್ ಮಾಡಬೇಕಾಗುತ್ತೆ. ಆದರೆ ಟಿಬಿ ಡ್ಯಾಮ್ 19ನೇ ಗೇಟ್ ಕಟ್ಟಾಗೋದಕ್ಕೆ ಏನು ಕಾರಣ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಭವಿಸಿದ ಈ ಒಂದು ಅವಾಂತರ ಅನ್ನೋದು. ಪ್ರತಿ 50 ವರ್ಷಕ್ಕೆ ಕ್ರಸ್ಟ್ ಗೇಟ್ ಚೈನ್ ಅನ್ನ ಬದಲಿಸಬೇಕಾಗುತ್ತೆ. ಒಂದು ಡ್ಯಾಮ್ ಅಂದಮೇಲೆ 50 ವರ್ಷಕ್ಕೊಮ್ಮೆ ಚೇಂಜ್ ಆಗಬೇಕಾಗುತ್ತೆ. ಅದರ ಕಂಡೀಷನ್ ಹೇಗಿದೆ ಅದೆಲ್ಲವನ್ನು ಕೂಡ ನೋಡಿ. ಆದರೆ 70 ವರ್ಷಗಳಿಂದ ಇಲ್ಲಿನ ಕ್ರಸ್ಟ್ ಗೇಟ್ ಕೂಡ ಚೇಂಜ್ ಆಗಿಲ್ಲ, ಚೈನ್ಗಳನ್ನು ಕೂಡ ಬದಲಾವಣೆ ಮಾಡಿಲ್ಲ. ಯಾವಾಗ ಡ್ಯಾಮ್ ನಿರ್ಮಾಣ ಆಯಿತು ಆಗಿನ ಕಾಲದ್ದೇ ಗೇಟು, ಅದೇ ಚೈನು. ನೀರಾವರಿ ತಜ್ಞರ ಸಲಹೆಯನ್ನ ಕಡೆಗಣಿಸಿರುವಂತಹ ಟಿಬಿ ಡ್ಯಾಮ್ ಆಗಾಗ ಮಾತ್ರ ಒಂದಷ್ಟು ಸಣ್ಣ ಪುಟ್ಟ ದುರಸ್ತಿಗಳನ್ನ ಮಾಡ್ತಾ ಇದ್ರು. ಬಿಟ್ರೆ ಯಾವುದೇ ದೊಡ್ಡ ಬದಲಾವಣೆ ಅಥವಾ ಈ ಒಂದು ಚೆಕ್ ಮಾಡುವಂಥದ್ದಾಗಲಿ ಚೈನ್ಗಳನ್ನ ಬದಲಾವಣೆ ಮಾಡೋದು. ಹಾಗಾಗಿ 70 ವರ್ಷದಲ್ಲಿ ಯಾವಾಗ ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಯಿತೋ ಆಗ ಅಳವಡಿಸಿದಂಥ ಗೇಟ್ ಚೈನ್ಗಳನ್ನು ಬಳಸಲಾಗಿದೆ ಅಂತ. ಇನ್ನೊಂದು ಕಡೆ ಬಿರುಕು ಬಿಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀರಾ, ಕಾಂಕ್ರೀಟ್ ಕೂಡ ಕಿತ್ತು ಬರ್ತಾ ಇದೆ. ಇದು ಕಳೆದ 70 ವರ್ಷದಿಂದ ಈ ನಿರ್ಮಾಣ ಆದ ದಿನದಿಂದ ಇವತ್ತಿನವರೆಗೆ ಅದೇ ಗೇಟ್ಗಳನ್ನು ಅದೇ ಚೈನನ್ನು ಬಳಸಲಾಗ್ತಿದೆ ಅಂತ ಬಹಳಷ್ಟು ಕಡೆ ತುಕ್ಕು ಹಿಡಿದಿರುವಂಥದ್ದನ್ನು ನಾವು ತೋರಿಸ್ತಾ ಇದ್ದೀವಿ. TV9ನ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲ ದೃಶ್ಯಗಳು ಕೂಡ ಕಂಡುಬಂತು. ನೀರಾವರಿ ತಜ್ಞರ ಸಲಹೆಯನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಕಡೆಗಣಿಸಿರುವಂಥ ಆರೋಪ ಕೇಳಿ ಬರ್ತಾ ಇದೆ.